ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಸಹನಾ ವಿಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಟಚ್ ಮಾಡಿ ನಾನು ಮುಂದೆ ಹಾಕೋ ವೀಡಿಯೋಸ್ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಓಕೆ ಗೈಸ್, ಇನ್ನು ಇವತ್ತಿನ ವೀಡಿಯೋಗೆ ಬಂದರೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇರೋ ಅಂಥದ್ದು, ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ನಾರ್ಮಲ್ ಇನ್ಸ್ಟಾಗ್ರಾಮ್ನ ಪ್ರೊಫೆಷ್ನಲ್ ಇನ್ಸ್ಟಾಗ್ರಾಮ್ ಆಗಿ ನಾವು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ವ್ಯೂ ಪರ್ಸೆಂಟೇಜ್ನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಇದೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಪ್ರೊಫೆಷ್ನಲ್ ಪ್ರೊಫೈಲ್ ಆಗಿ ನಾವು ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು, ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇವಾಗ ನಮ್ಮ ಅಕೌಂಟು ಕೆಳಗಡೆ ಡ್ಯಾಶ್ ಬೋರ್ಡ್ ಕೆಲವ್ರಿಗೆ ಶೋ ಆಗ್ತಾ ಇರೋದಿಲ್ಲ. ಸೊ ಅದನ್ನು ನಾವು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇವಾಗ ನಾವು ಯಾವ ಥರ ನಮ್ಮ ನಾರ್ಮಲ್ ಪ್ರೊಫೈಲ್ನ ಪ್ರೊಫೆಷ್ನಲ್ ಪ್ರೊಫೈಲ್ ಆಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ನಾನು ನನ್ನ ಫೋನ್ ಸ್ಕ್ರೀನ್ ರೆಕಾರ್ಡ್ನ ಹಾಕಿ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತಾ ಹೋಗ್ತೀನಿ. ಬನ್ನಿ ಗೈಸ್ ನೋಡ್ಕೊಂಬರೋಣ. ಓಕೆ ಗೈಸ್, ನಾನಿಲ್ಲಿ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬಂದರೆ, ನಮ್ಮ ಪ್ರೊಫೈಲ್ಗೆ ಬಂದರೆ, ಪ್ರೊಫೈಲ್ ಕೆಳಗಡೆ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ನಮಗೆ ಕಾಣಿಸ್ತಾ ಇಲ್ಲ. ಸೊ ಅದನ್ನು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಫಸ್ಟು ಮೇಲ್ಗಡೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ನಾನು ಕ್ಲಿಕ್ ಮಾಡಿಕೊಂಡ್ರೆ ನನಗೆ ಇಲ್ಲಿ ಸೆಟ್ಟಿಂಗ್ಸ್ನ ತೋರಿಸ್ತಾ ಹೋಗುತ್ತೆ. ಸೊ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಇರಬೇಕು. ಸೆಟ್ಟಿಂಗ್ಸಲ್ಲಿ ನಾವು ಲಾಸ್ಟಿಗೆ ನಮಗೆ ಒಂದು ಸೆಟ್ಟಿಂಗ್ ಕಾಣಿಸುತ್ತೆ. ಅದು ಏನಂತ ಅಂದರೆ, ಹಾಗೆ ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ತಾ ಹೋದಾಗೆ ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿ ನಮಗೆ ಒಂದು ಸೆಟ್ಟಿಂಗ್ ಕಾಣಿಸುತ್ತೆ. ಇನ್ನೊಂದು ಸರಿ ನಾನು ಬ್ಯಾಕ್ ಬಂದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಅಲ್ಲಿ ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಅಕೌಂಟ್ ಟೈಪ್ಸ್ ಆ್ಯಂಡ್ ಟೂಲ್ಸ್ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಫಸ್ಟು ನಾವು ಅದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್, ನಮ್ಮ ಅಕೌಂಟ್ನ ಯಾವ ಥರ ಪ್ರೊಫೆಷ್ನಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದು ಕೂಡ ಸ್ವಿಚ್ ಪ್ರೊಫೆಷ್ನಲ್ ಅಕೌಂಟ್ಗೆ ನಾವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡೋದಿಲ್ಲ. ನೆಕ್ಸ್ಟ್ನ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮದು ಇನ್ಸ್ಟಾಗ್ರಾಮ್ ಯಾವ ಕ್ಯಾಟಗರಿದು ಅಂತ ಹೇಳಿ ನಮಗೆ ಇಲ್ಲಿ ಶೋ ಮಾಡುತ್ತೆ. ನಾವು ಯಾವ ಥರ ಎಜುಕೇಷನ್ ಪರ್ಪಸಿಂಗ್ ಮಾಡ್ತಾ ಇದ್ದೀವ, ಅಥವಾ ರೀಲ್ಸ್ ಮಾಡ್ತಾ ಇದ್ದೀವ, ಅಥವಾ ಕ್ರಿಯೇಟ್ ಮಾಡ್ತಾ ಇದ್ದೀವ, ಅಥವಾ ಎಡಿಟರ, ಯಾವ ಥರ ನಮ್ಮ ಪ್ರೊಫೈಲನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ನಾವು ಚೂಸ್ ಮಾಡಬೇಕು. ನಾನಿಲ್ಲಿ ರೀಲ್ಸ್ ಕ್ರಿಯೇಟರ್ನ ನಾನಿಲ್ಲಿ ಕ್ಲಿಕ್ ಮಾಡಿದ್ದೀನಿ. ಸೊ ನಿಮ್ಮದು ಕ್ಯಾಟಗರಿ ಯಾವುದು ಇದೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ವಿಚ್ಡ್ ಅಕೌಂಟ್ ಕೊಟ್ಟರೆ, ನೆಕ್ಸ್ಟಿಗೆ ಕೊಟ್ಟರೆ ಅದು ಓಪನ್ ಆಗುತ್ತೆ ನಮಗೆ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ನೆಕ್ಸ್ಟಿಗೆ ಕೊಟ್ಟಿದ್ದೀನಿ. ಇವಾಗ ಓಪನ್ ಆಯಿತು. ನೆಕ್ಸ್ಟು ನಮಗೆ ನಾವು ಯಾವ ಪರ್ಪಸ್ಸಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯೂಸ್ ಮಾಡ್ತಾಯಿದ್ವಿ, ಕ್ರಿಯೇಟರ್ ಆಗಿ ಅಥವಾ ಬಿಸ್ನೆಸ್, ಇವೆರಡರಲ್ಲಿ ಯಾವುದು ಅಂತೇಳಿ ತೋರಿಸುತ್ತೆ. ನಾವಿಲ್ಲಿ ಕ್ರಿಯೇಟರ್ನ ಕ್ಲಿಕ್ ಮಾಡಬೇಕು. ನಾನಿಲ್ಲಿ ಕ್ರಿಯೇಟರ್ನ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ನಮಗೆ ಇಲ್ಲಿ ಚೇಂಜಸ್ ಟು ಯುವರ್ ಸ್ಲಿಟ್ರಿ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಏನು ಮಾಡೋದಿಲ್ಲ, ಓಕೆನ ಕೊಡಿ. ಇಲ್ಲಿನೂ ಕೂಡ ಕಂಟಿನ್ಯೂ ಕೊಡಿ. ಇಲ್ಲೂ ಕೂಡ ಏನು ಸೆಟ್ಟಿಂಗ್ ಮಾಡೋದಿಲ್ಲ. ನೆಕ್ಸ್ಟು ನಮಗೆ ಈ ಥರ ನಮ್ಮ ಅಕೌಂಟ್ದು ಓಪನ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾವೇನು ಚೇಂಜಸ್ ಮಾಡೋದಿರೋದಿಲ್ಲ, ನಮ್ಮ ಅಕೌಂಟ್ನ ಅಷ್ಟೇ ಶೋ ಮಾಡುತ್ತೆ. ಇಲ್ಲೂ ಕೂಡ ನಾವು ಕಂಟಿನ್ಯೂ ಕೊಡಬೇಕು. ಸೊ ನಾನಿಲ್ಲಿ ನೆಕ್ಸ್ಟು ಕಂಟಿನ್ಯೂ ಕೊಟ್ಟೆ. ಇಲ್ಲೂ ಕೂಡ ಯಾವುದೇ ಥರ ಸೆಟ್ಟಿಂಗ್ ಮಾಡೋದಿಲ್ಲ, ಇಲ್ಲೂ ಕೂಡ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಇಲ್ಲೂ ಕೂಡ ಆಲ್ ಆ್ಯಂಡ್ ಫಿನಿಶ್ ಹ್ಯಾಡಿಂಗ್ ಅಂತ ತೋರಿಸ್ತಾ ಇದೆ ಅಲ್ವಾ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಯಾನ್ಸಲ್ ಕೊಡಬೇಡಿ, ನಾನು ಇವಾಗ ಕ್ಲಿಕ್ ಮಾಡಿದೆ ಅಲ್ಲ, ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೂಡ ನಾವು ಯಾವುದೇ ಥರ ಸೆಟ್ಟಿಂಗ್ ಮಾಡೋದಿರೋದಿಲ್ಲ. ಸೊ ಇಲ್ಲಿ ಕೂಡ ಮೇಲ್ಗಡೆ ಇಂಟು ಮಾರ್ಕ್ ತೋರಿಸ್ತಾ ಇದೆ ಅಲ್ವಾ. ಸೊ ಅಲ್ಲಿ ಹೋಗಿ ಇಂಟು ಮಾರ್ಕ್ನ ಕೊಟ್ಟರೆ ಫುಲ್ ಬ್ಯಾಕ್ ಬರಬೇಕು. ನಮ್ಮ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದೆಲ್ಲ ಫುಲ್ಲು ಬ್ಯಾಕ್ ಬರಬೇಕು. ನಾವು ಫುಲ್ ಬ್ಯಾಕ್ ಬಂದು ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾವು ಇಲ್ಲಿ ಓಪನ್ ಮಾಡಬೇಕು. ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ನಮ್ಮ ಪ್ರೊಫೈಲ್ಗೆ ಹೋದರೆ ನಮಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ ನೋಡಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತೇಳಿ. ಇಲ್ಲಿ ನಮಗೆ ಯಾವ ನಮ್ಮ ವ್ಯೂಸ್ ಆಗಿರ್ಬೋದು, ನಮ್ಮದು ವೀಡಿಯೋಸ್ ಎಷ್ಟು ವ್ಯೂಸ್ ಹೋಗ್ತಾ ಇದೆ ಅಂತ ಹೇಳಿ, ಮತ್ತು ಎಷ್ಟು ಜನ ಫಾಲೋವರ್ಸ್ ಆಗಿದ್ದಾರೆ, ನಮಗೆ ನ್ಯೂ ಫಾಲೋವರ್ಸು, ಎಷ್ಟು ವ್ಯೂಸ್ ಹೋಗ್ತಾ ಇದೆ ಎಲ್ಲನೂ ಕೂಡ ಇಲ್ಲಿ ನಮಗೆ ಶೋ ಆಗುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ನಮಗೆ ಬರೋ ವ್ಯೂಸ್ ಪರ್ಸೆಂಟೇಜ್ನ ತಿಳ್ಕೋಬೇಕು, ಅದು ಯಾವ ಥರ ಅಂತ ತಿಳ್ಕೋಬೇಕು ಅಂತ ಇದ್ದರೆ ಈ ವಿಡಿಯೋಗೆ ನನಗೆ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಯಾವ ಥರ ನಾವು ಪ್ರೊಫೆಷ್ನಲ್ ಪ್ರೊಫೈಲ್ನಾಗಿ ಮಾಡ್ಕೊಳ್ಳೋದು ಅಂತೇಳಿ. ನಾನು ಈ ವಿಡಿಯೋದಲ್ಲಿ ನೀಡಿರೋಂಥ ಇನ್ಫಾರ್ಮೇಷನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಯೂಸ್ಫುಲ್ ಆಗಿದೆ ಅಂತ ಅಂದರೆ
ನನ್ನ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.